ವೀಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ತುಂಬ ದಿನ ಆಯಿತು ಮಾಡೋದು ವೀಡಿಯೋ, ಹಾಗೆ ಇವತ್ತು ಮಾಡಿದ್ದೀನಿ. ಇವತ್ತೇನೆಂದರೆ ನಾವೊಬ್ಬರು ಬಂದಿದ್ದೇವೆ ಕಾರಿಂಜೆ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇನ್ನು ಸ್ವಲ್ಪ ಹೋಗ್ಲಿಕ್ಕಿದೆ, ಇನ್ನೊಂದು 1.5 ಕಿಲೋಮೀಟ್ರ್ ಹೋಗ್ಲಿಕ್ಕಿದೆ, ಹೋಗ್ಬೇಕಷ್ಟೇ. ಸೊ ನಾವು ಇಲ್ಲಿ ಸ್ಥಳ ಮುಗಿಸಿದ್ದೇವೆ. ಇನ್ನೊಂದು 1.5 ಕಿಲೋಮೀಟ್ರ್ ಮೇಲೆ ಹೋದರೆ ಕಾರಿಂಜೆ ದೇವಸ್ಥಾನಕ್ಕೆ ಬಂದಿದ್ದೇವೆ. ಹಾಗೆ ನೀವು ಹೋಗ್ತೇವೆ ನೋಡಿ ರೂಟ್. ಸೊ ಇನ್ನು 1.5 ಕಿಲೋಮೀಟ್ರ್ ಇದೆ ನೋಡಿ. ನಮ್ಮ ಬುಲೆಟಲ್ಲಿ ಬಂದದ್ದು ನಮ್ಮ ಬೈಕೆ. ಸೊ ತೆಗ್ದಾಯಿತು 8-9 ತಿಂಗಳಾಯಿತು. ನೋಡಿರ್ಬೋದು ನೀವು, ಲಾಸ್ಟ್ ಟೈಮ್ ಯೂಟ್ಯೂಬಲ್ಲಿ ಹಾಕಿದ್ದೇನೆ ವಿಡಿಯೋ. ಸೊ ಈಗ ದೇವಸ್ಥಾನಕ್ಕೆ ಮುಟ್ಟಿದ್ದೇವೆ. ಕೆರೆಗಾಲ ಹಾಕೋದ ದೊಡ್ಡ ಉಂಟಲ್ಲ. ಎಸ್ ಗ್ಯಾಸ್ ಫೈನಲಿ ನಾವು ಕಾರಿಂಜಕ್ಕೆ ಮುಟ್ಟಿದ್ದೇವೆ ನೋಡಿ. ಇದೇ ಕಾರಿಂಜೆ, ಇದರ ಮೇಲೆ ಹೋದರೆ ಕಾರಿಂಜೆ ಬೆಟ್ಟ. ಸೊ ಇಲ್ಲಾಗಿ ನಡೆದುಕೊಂಡು ಹೋಗಬೇಕು. ಸೊ ಇನ್ನು ಮೇಲೆವರೆಗೆ ನಡೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ಮುಟ್ಟುತ್ತದೆ. ಸೊ ಇಲ್ಲಿ ಕೆರೆ ಇದೆ ಕೆಳಗಡೆ, ಇಲ್ಲಿ ಕಾಲು ವಾಶ್ ಮಾಡಿ ಮೇಲೆ ಹೋಗ್ತೇವೆ. ಅಡುಗೆ ಇದೇ ಸ್ಟೆಪ್ಪಲ್ಲೇ ನಡ್ಕೊಂಡು ಹೋಗೋದು. ಎಲ್ಲ ಮಂಗ ಇಲ್ಲಿಂದ ಬರ್ತಿದ್ದಾರೆ ನೋಡಿ. ಸ್ಟೆಪ್ಪಲ್ಲಿ ಇನ್ನು ಹತ್ತಿಕೊಂಡು ಹೋಗ್ಬೇಕು. ಅದ ನಡ್ದೇ ಈಗ ಆಗಿದ್ದೀನಿ, ಇದು ನಡ್ದೇ ಹೌದು. ಇಪ್ಪಡಿ ಉಕ್ಕೊಂದು ಮಂಗ ನೋಡಿ, ಇಲ್ಲಿ ಮಂಗಗಳಿದ್ದಾರೆ ನೋಡಿ. हे प्रभु हे प्रभु हे हरि राम कृष्ण जगन्नाथ प्रेमानंद, ये क्या हुआ? ನೋಡಿ ನೋಡಿ. ಅರ್ಧಕ್ಕೆ ಮುಟ್ಟಿದಾಗಲೇ ಬಚ್ಚಿದೆ. ಇನ್ನೂ ಇದೆ ಸ್ವಲ್ಪ ಮೇಲೆಗೆ ನೋಡು. ದೇವಸ್ಥಾನಕ್ಕೆ ಹತ್ತದೇ ಹೋಗೋದಿಲ್ಲ. ಅಜ್ಜನವರಿಗೆ ಒಳ್ಳೆ ಸ್ಟ್ಯಾಮಿನ. ಮಂಗಗಳಿಗೆಲ್ಲ ಒಳ್ಳೆ ಸ್ಟ್ಯಾಮಿನ. ನಮಗೆ ಸ್ಟ್ಯಾಮಿನ ಇಲ್ಲ ದೇವರೇ. ಅದರಲ್ಲಿ ಹೇಳಿದಾಗೆ ಶಿವಜಿ आपको नीचे जगह नहीं था क्या? इतना ऊपर बैठने के क्या ज़रूरत है? नीचे जगह नहीं था क्या? ಇಲ್ಲಿ ಮಂಗಗಳಿದ್ದಾರೆ, ತುಂಬ ಮಂಗಗಳಿದ್ದಾರೆ. ಇಲ್ಲೊಂದು ಮಂಗ, ದೊಡ್ಡ ಮಂಗ. ಇಲ್ಲಿ ನೋಡು, ನೋಡೋದಿಲ್ಲ ಮಂಗದಿಲ್ಲ. ಇಲ್ಲಿ ಮಂಗ ನೋಡಿ, ಇದೊಂದು ಮಂಗ. हम फर्स्ट गाड़ी चला अभी मजा आएगा ना भिड़ो. ಗೈಸ್ ಈಗ ಮುಟ್ಟಿ ನಾವು ಪಾರ್ವತಿ ಟೆಂಪಲಿಗೆ ಮುಟ್ಟಿದಷ್ಟೇ ನೋಡಿ. ಇದೆ ಪಾರ್ವತಿ ಟೆಂಪಲ್, ಬ್ಯಾಕಲ್ಲಿದೆಯಲ್ಲ, ಇಲ್ಲಿ ಪಾರ್ವತಿ ಟೆಂಪಲ್. ಇನ್ನಿದೆ ಗ್ಯಾಸ್ ಮೇಲೆ ಹೋಗ್ಲಿಕ್ಕೆ ನೋಡಿ. ಇಲ್ಲೇ ಹೋಗ್ಬೇಕು, ಈ ದಾರಿಯಾಗಿ ಮೇಲೆ ಹೋಗ್ಬೇಕು. ಇಲ್ಲೇ ಮುಟ್ಟಿದಷ್ಟೇ, ಇನ್ನೂ ಮೇಲೆಗಡೆ ಹೋಗ್ಬೇಕು. ಇಷ್ಟೇ ಅಲ್ಲ, ಇದಕ್ಕಿಂತ ಮೇಲೆ ಉಂಟು. ಈ ಸ್ಟೆಪ್ ಇನ್ನೂ ಹತ್ಲಿಕ್ಕೆ ಉಂಟು ಮೇಲೆ. ಇಲ್ಲೇ ಮುಟ್ಟಿದೆ ನೋಡಿ. ಇದೆ ಪಾರ್ವತಿ ಟೆಂಪಲ್. ಇಲ್ಲಿ ವೀಡಿಯೋ ಎಲ್ಲ ಅಲೌಡ್ ಇಲ್ಲ ಅಂತ ಕಾಣುತ್ತೆ ಒಳಗೆ. ನಾನು ಸೊ ಹಾಗೆ ಹೊರಗಿಂದ ಮಾಡ್ತಾಯಿದ್ದೇನೆ ವೀಡಿಯೋ ಒಳಗಡೆ ಅಲೌಡ್ ಇಲ್ಲ. ಸೊ ಹೊರಗಡೆಯಿಂದ ನೋಡಿ ಹೇಗಂತೇಳಿ ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಯಾವುದಾದ್ರು.
ಗೈಸ್ ಹಾಗೆ ಇದು ಪಾರ್ವತಿ ದೇವಸ್ಥಾನ, ಇದು ಮಹಾದೋಬಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನ. ಸೊ ನಾವು ಹೋಗ್ತಾ ಇದ್ದೇವೆ, ವೇಟ್ ಆ್ಯಂಡ್ ಸಿ ದೇವಸ್ಥಾನ ಹೇಗಿದೆ ಅಂತೇಳಿ. ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. Hi. Hi. You're from? The state. Okay. United States. Hi. How are you doing? Good. Nice. Nice. Yeah. Okay. Okay. Yeah. Have a good climb. Thank you. Yeah. खत्म, बाय बाय, टाटा, गुड बाय, गया. ಲಿಪಿಯಲ್ಲಿ ಬರ್ತದೆ ನೋಡಿ ಗೈಸ್. ಶಿವನಿ ಹೇಗೆ ಉಂಟು ನೋಡು ಸ್ಟೆಪ್. ಇಲ್ಲಿ ಇವಾಗ ತೆಗೆದು ಆರಿದ್ರಾಯ್ತು, ಇಲ್ಲಿ ಜಾರಿದ್ರಾಯ್ತು ಸೀದಾ. ಇದರಲ್ಲಿ ಜಾರಿಕೊಂಡು ನಿನಕ್ಕೆಲ್ಲ ಪರಮ ಸುಗಂ ತುಳ್ಳಿ ಚಾಡಿ ಪೋವಲು. ಅಲ್ಲಿ ಬರ್ದೋಡು, ಅಲ್ಲಿ ಬರ್ದೋಡು. ಅದಕ್ಕೆ ಬ್ರೇಕ್ ಸೂಪರ್. ಗುಡ್ ಮ್ಯಾನ್. ಇವೆಲ್ಲ ಆಟ ಆಡೋಣ. ಅರ್ಧ ಸಹ ಮುಟ್ಲಿಲ್ಲ. ಅರ್ಧ ಕೂಡ ಮುಟ್ಲಿಲ್ಲ ಗೈಸ್ ನೋಡಿ. ವ್ಯೂ ನೋಡಿ, ವ್ಯೂ. ಹಾಲೆಲ್ಲಿ ತಾಳ ನೋಡಿ ಎಷ್ಟು ಎತ್ತರದಲ್ಲಿದೆ. ಶಿವ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ, ಕೆಳಗೆ ಕೂತಲ್ಲಿ ಜಾಗ ಇಲ್ಲ ಆಯ್ತಾ ನಿನಗೆ ಅಲ್ಲ? ಹೌದು ಹೌದು ಸ್ವಾಮಿ. ಹಾಗೂ ಹೀಗೂ ದೇವಸ್ಥಾನಕ್ಕೆ ಮುಟ್ಟುತ್ತಾ ಇದ್ದೇವೆ, ಮುಟ್ಟುತ್ತಾ ಇದ್ದೇವೆ. ಜಸ್ಟ್ ಸ್ವಲ್ಪ ಕೆಳಗಡೆ ಇದ್ದೇವೆ, ಇನ್ನಲ್ಲಿ ಮುಟ್ಟಬೇಕು. ನೋಡೋದು. ಸೊ ಸ್ಟೆಪ್ಪಲ್ಲಿ ಹೋದರೆ ಕಾಲು ನೋಯ್ತದೆ ಅಂತೇಳಿ ಸ್ಲೋಪ್ ಇದ್ದ ಜಾಗದಲ್ಲಿ ಹೋಗ್ತಿದ್ದೇವೆ. ಇದು ಒಳ್ಳೆತ್ತಲ್ಲ, ಸಪ್ಪೆಗಿಂತ ಇದು ಬೆಟರ್. ಹೂವಲ್ಲಿಗ ಇದು ಇರೋದು ತೀರ್ಥ. ಹೋಗಿ ಇಲ್ಲಿಗ ಕಟ್ಟೆಗ ಅಲ್ಲಿಂದ ತಗೊಂಡು ಹೋಗೋದು ತೀರ್ಥ ಅಭಿಷೇಕಕ್ಕೆ ಬೆಳಿಗ್ಗೆ. ಹೌದಾ? ಹಾಗಲ್ಲಿಗ ಉಂಗುಷ್ಟ ತೀರ್ಥ. ಹೋಗುವ ನಮ್ಮಲ್ಲಿ ಹೋಗುವ ಆಚಿಂದ. ಇದಲ್ಲ ಉಂಗುಷ್ಟ ತೀರ್ಥ ಇದ್ದುಗ. ಉಂಗುಷ್ಟ ತೀರ್ಥ ಇಲ್ಲಿ ಆರುದಿಲ್ಲ ನೀರು. ಇಲ್ಲಿಂದ ಬರುದಾ ಅಡಿಯಿಂದ? ಹಾಂ ನೋಡಿ, ಇದು ಉಂಗುಷ್ಟ ತೀರ್ಥ ಅಂತ. ಅಲ್ಲಿ ಜಾನು ತೀರ್ಥ ಅಂತ ಇದೆ, ಅಲ್ಲಿಂದ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ನೀರು ಹೋಗೋದು ಇಲ್ಲಿಂದ. ಭಟ್ರು ತಗೊಂಡು ಹೋಗೋದು ಇಲ್ಲಿಂದ, ಜಾನು ತೀರ್ಥ ಅಂತ. ನೋಡಿ ಗೈಸ್, ಅಲ್ಲಿ ದೊಡ್ಡ ಬಾವುಟ. ನೋಡಿ, ಇದೇ ಜಾನು ತೀರ್ಥ ಅಂತ. ಇಲ್ಲಿಂದ ದೇವರಿಗೆ ಅಭಿಷೇಕಕ್ಕೆ ನೀರು ತಗೊಂಡು ಹೋಗೋದು. ನೋಡು, ಇಷ್ಟು ಎತ್ತರದಲ್ಲಿ ಕೂಡ ನೀರು ನೋಡಿ ಅಂತ. ಇಲ್ಲಿ ಇಷ್ಟು ಎತ್ತರದಲ್ಲಿ ಕೂಡ ನೀರು ಇರಬೇಕು ಅಂದರೆ ಆ ಮಹಾದೇವ ಎಷ್ಟು ಗ್ರೇಟ್ ಇದ್ದಾನೆ ನೋಡಿ. ಇನ್ನಿದು ದೇವಸ್ಥಾನಕ್ಕೆ ಸ್ವಲ್ಪ ದೂರ ನಡೆಯುವ. ನೋಡಿ ಇಲ್ಲಿ ವ್ಯೂ ನೋಡಿ ಗೈಸ್.
ಎಷ್ಟು ರೈಟಿಂದ ವ್ಯೂ ನೋಡಿ, ಕಾಣೋದಿಲ್ಲ ಆದರೂ ಸಹ ನೋಡಿ. ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಗೈಸ್. ವಿಡಿಯೋದಲ್ಲಿ ಕಂಡಾಗೆಲ್ಲ ನೀವು ಬಂದು ನೀವು ನೋಡಬೇಕಲ್ಲ ಕಣ್ಣಾರೆ, ಆದರೆ ಮಾತ್ರ ಅದರ ಬ್ಯೂಟಿ ಗೊತ್ತಾಗೋದು ನಾವು. ನೋಡಿ ಇದೇ ದೇವಸ್ಥಾನ. ಇದೇ ದೇವಸ್ಥಾನ. ವ್ಯೂ ನೋಡಿ ಗೈಸ್, ಇಲ್ಲಿ ವ್ಯೂ. ಇದು ದೇವಸ್ಥಾನದ ಫ್ರಂಟ್ ವ್ಯೂ. ನೋಡಿ ಇದು ದೇವಸ್ಥಾನ. ಇಲ್ಲೆಲ್ಲ ಇಲ್ಲೇ ಇತ್ತು ಜಾಗ, ಈ ಜಾಗೆಲ್ಲ ಇಲ್ಲ ಇತ್ತು, ಈಗ ಮಾಡಿದ ಅಂತ. ಇಲ್ಲೆಲ್ಲ ಬಿದ್ದಿತ್ತು ಇದೆಲ್ಲ ಹಳೆಯದು ನಡಿದೆ. ನೀರಿನ ಸಂತಾನ ಇಲ್ಲ ಮಾರ ಇಲ್ಲಿ. ನೋಡಿದ್ದು ಹಿಂದುಗಡೆ ಇದು ಬ್ಯಾಕ್ ಸೈಡ್ ದೇವಸ್ಥಾನ. ಇದು ಇದ್ರ ಆಪೋಸಿಟ್ ಆಗಿ ದೇವರು ಕೂತ್ಕೊಂಡದ್ದು. ಸೊ ಇದು ಬ್ಯಾಕ್ ಸೈಡು, ಇದು ಎಂಟ್ರೆನ್ಸ್. ಇದು ಎಂಟ್ರೆನ್ಸ್. ಇದು चलो तू समझा? हाँ नहीं तू समझा नहीं। समझ रहे हो? समझ रहे हो आप? समझ रहे हो? फिर से आ गए रे बाबा, इधर जहर खाने का पैसा नहीं है, तू जा रे जा। यार तू कुछ ಇದಲ್ಲ ಶಿವ ಸ್ಟ್ಯಾಚು. ಅದಲ್ಲ, ಅದು ಹೋಗಿಲ್ಲ, ಇನ್ನೊಂದು ಹೋಗಿದೆ ಇಂಥ ಬೆಟ್ಟ. ಹಾಂ ಹಾಂ, ಮರದ ಮಲೈ. ಮರದ ಮಲೈ. ಅದು ಕೂಡ ಇಂಥದ್ದೇ. ಇದು ಕ್ರ್ಯಾಕ್ ಉಂಟು, ಅದು ನೋವಾಗು. ಪರಮಾನಂದ ಸುಖ ಮತ್ತೆ ಹೂವಲ್ಲಿ ಬಾವುಟ ಉಂಟಲ್ಲ, ಅಲ್ಲಿ ಹೋಗ್ಬೇಕು. ಆದ್ರೆ ಕಾಣಿಸ್ತದೆ ಅಲ್ಲಿ ಕೆರೆಯಲ್ಲಿ ಕೆಳಗಿಂದ. ಬ್ರೇಕ್ ಇಲ್ಲ, ಅಯ್ಯೋ. ABS. ABSನ ಅರ್ಥ ಅಂತ ಗೊತ್ತುಂಟ? ಎ ಅಂದರೆ ಎಂಥದ್ದು? ಎಂತ ನಿನ್ನ ಹತ್ರ ಹೇಳಿದಲ್ಲ, ಹೇಳು. ಬಿ ಅಂದರೆ ಬ್ರೇಕ್ ಸಿಸ್ಟಮ್, ಆ್ಯಂಟಿ ಬ್ರೇಕ್ ಸಿಸ್ಟಮ್. ಆ್ಯಂಟಿ ಬ್ರೇಕ್. ಆಂಟಿ ಅಲ್ಲ, ಆ್ಯಂಟಿ. ನೋಡಿ ಇಲ್ಲಿಂದ ಕಾಣುತ್ತದೆ ಕೆರೆ. ನೋಡಿ ಇದೇ ನಾವು ಅಲ್ಲಿಂದ ನಮ್ಮ ಬೈಕ್ ಅಲ್ಲಿ ಇಟ್ಟಿದ್ದೇವೆ. ಇಲ್ಲಿ ಇಟ್ಟಿದ್ದ ಬೈಕ್ ಇಲ್ಲಿ ಕೆಳಗಡೆ. ಇದೇ ರೂಟಲ್ಲಿ ಹೂವಲ್ಲಿ ಆ ದೇವಸ್ಥಾನ ಹತ್ರ ಮುಟ್ಟದೆ ರೂಟ್ ಹೋದರೆ. ನೋಡಿ ಇದು ಕೆಳಗಿಂದ ನಾವು ಅಲ್ಲಿ ಫಸ್ಟ್ ನಾವು ಎಂಟ್ರಿ ಮಾಡಿದ್ದು ಇಲ್ಲಿ ಈ ಕೆರೆಗೆ. ಇಲ್ಲಿಂದ ಮೇಲೆ ಹತ್ತಿ 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 ಇಲ್ಲಿ ಬಂದೆವು. ಅಲ್ಲಿಂದ ಹತ್ತಿ 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 ಅಲ್ಲಿ ಹೋದೆವು. ಇಲ್ಲಿ ನೋಡಿ ಬಾವುಟ, ಬಾವುಟ ನೋಡಿ ನಮ್ಮ ಹಿಂದುತ್ವದ ಬಾವುಟ ನೋಡಿ, ಕೇಸರಿ ಬಾವುಟ ನೋಡಿ. ಇಲ್ಲಿದೆ ನೋಡಿ ಗೈಸ್, ಪಾರ್ವತಿ ಟೆಂಪಲ್ ಇದೆ ಅಲ್ಲ, ನಾವು ಕೆಳಗೆ ನೋಡಿದೆವಲ್ಲ, ಇಲ್ಲಿದೆ ನೋಡಿ, ಇಲ್ಲಿದೆ ಪಾರ್ವತಿ ಟೆಂಪಲ್. ಸೊ ನಾವೀಗ ಇಳಿತಿದ್ದೇವೆ ಕಾರಿಂಜ. ಆ ಶಿವನನ್ನು ನೋಡಿ ನಾವೀಗ ಪಾರ್ವತಿ ಹತ್ತ ರಿಟರ್ನ್ ಕೆಳಗೆ ಇಳಿತಿದ್ದೇವೆ. ಇನ್ನೊಂದು ಟಾಸ್ಕ್ ಇದೆ, ಸ್ವಲ್ಪ ಇಳಿಯುವ ಟಾಸ್ಕ್. ಹತ್ತಿದ ಟಾಸ್ಕ್ ಮುಗೀತು, ಇನ್ನು ಇಳಿಯುವ ಟಾಸ್ಕ್ ಇದೆ ಸ್ವಲ್ಪ. ಇಳಿದು ನೀವು ಬರುವಾಗ ನೋಡಿದ್ರಲ್ಲ, ಸೊ ಅದೇ ಥರ ನಾವು ಈಗ ರಿಟರ್ನ್ ಇಳಿಬೇಕು. ಹೋದ ಹಾಗೆ ಬರಬೇಕು ವಾಪಸ್. ಕೆಳಗೆ ಹೋದ ಹಾಗೆ ಮೇಲೆ ಬರಬೇಕು, ಮೇಲೆ ಹೋದಾಗೆ ಕೆಳಗೆ ಹೋಗಬೇಕು. ಸೊ ಗೈಸ್ ನಾವು ರಿಟರ್ನ್ ಹೋಗ್ತಿದ್ದೇವೆ. ಈಗ ನನಗೆ ಇನ್ನು ಫೋಟೋ ತೆಗಿಬೇಕಂತೆ. ಹೋಗು. ಇನ್ನು ಇಳಿಯುವ ಟಾಸ್ಕ್, ಹತ್ತಿದ ಟಾಸ್ಕ್ ಮುಗೀತು. ಈ ಅಜ್ಜ ನೋಡಿ.
ನೋಡಿ ಬಂದದ್ದು. ಸಣ್ಣದು ಕೊಡು. ಫೈನಲಿ ನಾವು ರಿಟರ್ನ್ ಬಂದೆವು, ಕೆಳಗಡೆ ಮುಟ್ಟುತ್ತಾ ಇದ್ದೇವೆ. ಹೋದ ಸ್ಪೀಡ್ ಇಲ್ಲಲ್ಲ ಬರುವಾಗ. ಗಾಡಿ ಓಡಿಸ್ಲಿಕ್ಕೆ ಆಗ್ತದೆ ಅಂತೇಳಿ ಗೊತ್ತಿಲ್ಲ ಈಗ ಕಾಲಿನಲ್ಲಿ. ಪರಮಾನಂದತಿ ಸುಖ ಮಾತತೆ. ಹಾಗೆ ಫೈನಲಿ ನಾವು ಕಾರಿಂಜ ದೇವಸ್ಥಾನ ನೋಡಿ ರಿಟರ್ನ್ ಬರ್ತಾ ಇದ್ದೇವೆ. ಮುಟ್ಲಿಕ್ಕೆ ಇನ್ನೊಂದು ಹೋಗ್ಲಿಕ್ಕೆ 100 ಸ್ಟೆಪ್, ಬರ್ಲಿಕ್ಕೆ ಅರ್ಧ ಗಂಟೆ. ಇಲ್ಲಿ ಬಿಸಿಯಾಗಿದೆ ಸ್ವಲ್ಪ, ಗಿಡ ಚೂಡು ಚೂಡು ಉಂಟು, ಚೂಡು ಚೂಡು ಬೆಚ್ಚ 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 ಬೆಚ್ಚ. ಹಾಗೆ ಫೈನಲಿ ನಾನು ಇವ ನನಗೆ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ನನ್ನ ವೀಡಿಯೋದಲ್ಲಿ ನೋಡೋದು. ನನ್ನ ತಮ್ಮ ಅಂದರೆ ಚಿಕ್ಕಮ್ಮನ ಮಗ. ಸೊ ಚಿಕ್ಕಮ್ಮನ ಮಗ ಅಂತೇಳಿಲ್ಲ, ನಾನು ಹಾಗೆ ಇದ್ದೇವೆ, ಹಾಂ ಒಂದೇ ತಾಯಿಯ ಮಕ್ಕಳಾಗಿದ್ದೇವೆ. ಅಯ್ಯೋ ಹಾಗೆ ಫೈನಲಿ ನಾವು ಕೆಳಗೆ ಮುಟ್ಟಿದ್ದೇವೆ. ಕೆಳಗೆ ಕಾಲೆಲ್ಲ ನೋಡ್ತಿದೆ, ಕಾಲೆಲ್ಲ ನೋಡ್ತಿದೆ. ಒಮ್ಮೆ ಕೆರೆಯಲ್ಲಿ ಹೋಗಿ ಕಾಲಿಡ್ಬೇಕು ಈಗ. ಕಾಲಿಡಬೇಕು ಅಂತೇಳಿ ಆಗಿದೆ ಈಗ. ಹಾಗೆ ಈಗ ಕೆರೆಯಲ್ಲಿ ಕಾಲಿಡಲಿಕ್ಕೆ ಹೋಗ್ತಾ ಇದ್ದೇವೆ. ಇವರೇ ನೆಟ್ಟೆ ಹೋಗಿ ಅಲ್ಲಿ ವಿಡಿಯೋ ಮಾಡ್ತಿದ್ದಾರೆ. ಹೋಗ ಬಾ. ಹೋಗು ಹೋಗು. ಫೈನಲಿ ಕೆರೆ ಹತ್ರ ಮುಟ್ಟಿದ್ದೇವೆ ಗೈಸ್. ಕೆರೆಗೆ ಸ್ವಲ್ಪ ಕಾಲಿಟ್ಟು ಸ್ವಲ್ಪ ಕೂತ್ಕೊಂಡು ಹೋಗುವ ಅಂತೇಳಿ ಹೋಗಿ ಮುಟ್ಟಿ ಬಂದಿದ್ದೀವಿ. ಹೌದಾ? ಹಾಗೆ ಫೈನಲಿ ಕೆರೆಗೆ ಮುಟ್ಟಿದ್ದೇವೆ, ಕಾಲು ಹಾಕಿಟ್ಟಿದ್ದೇವೆ. ಏನು ಒಂದು ಬಿಸಿಗೆ ಆರು ಅಂತ ಆಗ್ತದಲ್ಲ, ಈಜಲಿಗೆ ಇರ್ತದ ಸ್ವಲ್ಪ ಕಮ್ಮಿ. ಈಗೆಲ್ಲ ಮುಂಚಿನ ಹೇಗೆ ಕಾಲಾಗಿ ಕೂತ್ಕೊಂಡಿದ್ದೇವೆ. ಸ್ನಾನ ಮಾಡುವಾಯ್ತಲ್ಲ. ಸೊ ಗೈಸ್ ಫೈನಲಿ ನಾವು ಕಾರಿಂಜ ದೇವಸ್ಥಾನಕ್ಕೆ ಹೋಗಿ ಬಂದೆವು. ಈಗ ನಾವಾಗ ಫಸ್ಟ್ ಸ್ಟಾರ್ಟ್ ಮಾಡಿದ್ದರಿಂದ ನಾವೀಗ ಫೈನಲಿ ಮುಟ್ಟಿದ್ದೇವೆ. ಇಬ್ಬರು ಹೋಗಿ ಬಂದದ್ದು, ಈಗ ಫೈನಲಿ ಇಲ್ಲಿ ಮುಟ್ಟಿದ್ದೇವೆ. ಸೊ ಕಾರಿಂಜ ಟೆಂಪಲ್ ನೀವು ಹೇಗಿದೆ ಅಂತೇಳಿ ನೋಡಿದ್ರಲ್ಲ, ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಎಂತ ಇದ್ರು ಸಹ ನೀವು ಬಂದು ಅಲ್ಲಿವರೆಗೆ ಮೇಲಿಂದ ನಡಿವರೆಗೆ ಅದೊಂದು ಖುಷಿ ಬೇರೆ. ಮೇಲೆ ಹೋಗಿ ಬಂದ ನಂತರ ಅಲ್ಲಿಂದ ನಾವು ಕಾಲು ತೆಗೆದೆವು, ಬೇರೆ ಎಲ್ಲಿ ಸಿಗಲಿಕ್ಕಿಲ್ಲ ಗೈಸ್. ಅದು ಅಂಥ ಟೆಂಪಲ್ಸ್ ಇದೆಯಲ್ಲ, ಅಂಥ ಟೆಂಪಲ್ಸಲ್ಲಿ ಮಾತ್ರ ಸಿಗ್ಬೋದು ಅಷ್ಟೇ. ಸೊ ಬಂದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ. ಇದು ಮಂಗಳೂರಿಂದ ಒಂದು 20 to 30 ಕಿಲೋಮೀಟರ್. ಮಂಗಳೂರಿಂದ 30 ಕಿಲೋಮೀಟರ್ ಇರ್ಬೋದು. ಹಾಗೆ ಮುಡಿಕವಾಗಿ ಬರ್ತೀವಿ, ಕಾಸರಗೋಡಿನವರಿಗೆ ಮುಡಿಕವಾಗಿ ಬರ್ತಿದ್ರೆ 47-48 ಕಿಲೋಮೀಟರ್ಸ್. ಈಗ ಮ್ಯಾಪ್ ಹಾಕಿದಾಗ ನನಗೆ ಅಷ್ಟು ಸಿಗುತ್ತೆ. ಸೊ ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಿದೆ. ಮಂಗಳೂರಿಂದ ಇದು ಧರ್ಮಸ್ಥಳ ಹೋಗೋ ರೂಟಲ್ಲಿ ನೀವು ಸಿಗ್ತದೆ, ಕಾರಿಂಜೇಶ್ವರ ಟೆಂಪಲಿಂದ. ಸೊ ನಾವಲ್ಲಿ ಬಂದು ಈಗ ಫೈನಲ್ ನಾವು ರಿಟರ್ನ್ ಹೋಗ್ತಿದ್ದೇವೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಲೇಟಾದ ಕಾರಣ ಯಾರು ತಪ್ಪಿದ್ದಲ್ಲಿ ನಿಮಗೆ ವಿಡಿಯೋ ಮಾಡಲಿಕ್ಕೆ ಟೈಮ್ ಇಲ್ಲದ ಕಾರಣ ನಾನು ಮಾಡೋದು. ಈಗ ಟೈಮ್ ಸಿಕ್ಕಿದ್ದು ಸೊ ಮಾಡಿದ್ದೇನೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ಬಾಯ್.